ಸೊ ನೀವು ದರ್ಶನ್ ಅವ್ರ ಜೊತೆನೂ ಇದೀರಾ, ಸುದೀಪ್ ಅವ್ರ ಕ್ರಿಕೆಟ್ ಜೊತೆನೂ ಎಲ್ಲಾನು ಪಾರ್ಟಿಸಿಪೇಟ್ ಮಾಡಿದ್ರ. ಸೊ ಆಡಿಯನ್ಸ್ ಆಗಿರ್ಬೋದು, ಕನ್ನಡದ ಒಬ್ಬ ಕನ್ನಡಿಗನಾಗಿರ್ಬೋದು, ಅಥವಾ ಅವರ ಸ್ನೇಹದ ಬಗ್ಗೆ ಗೊತ್ತಿರುವಂತದ್ದಾಗಿರೋ ಅವ್ರಿಬ್ಬರ ಮಧ್ಯೆ ಏನ್ ನಡೆದಿದೆ ಅನ್ನೋದು ಅವ್ರಿಬ್ಬರಿಗೆ ನಾವ್ಯಾರು ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಒಂದಾದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಸರ್. ಏನೇ ವಿಚಾರಗಳು ಒಳ್ಳೇದಾದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸರ್. ಈಗ ಅವರು ಇಬ್ರು ಅವ್ರ ಸಪ್ರೇಟ್ ಇಂಡಿವಿಜುವಲ್ಸ್, ಅವರಿಬ್ಬರ ಮಧ್ಯದಲ್ಲಿ ನಡೆದಿರೋದು. ಸೊ ಅವರಿಬ್ರು ಅದನ್ನ ಅವರಿಬ್ರೇ ಕ್ಲಾರಿಫೈ ಮಾಡ್ಕೋಬೇಕು, ಅವರಿಬ್ರೇ ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ಕ್ಲೋಸ್ ಆಗೇ ಇದ್ದವರು. ಇವಾಗ ಅವ್ರಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅವ್ರವ್ರದೇ ಸಪ್ರೇಟ್ ಟ್ರ್ಯಾಕಲ್ಲಿ ಅವ್ರವ್ರು ನಡ್ಕೊಂಡು ಹೋಗ್ತಾರೆ. ಸೊ ಒಂದಲ್ಲ ಒಂದು ಪಾಯಿಂಟ್, ಈಗ ಪ್ರಪಂಚ ಚಿಕ್ಕದು ಸರ್, ಎಲ್ಲಾನು ಈಗ ಈ ಇನ್ಸಿಡೆಂಟ್ ಆಯ್ತು, ನಾವು ಮೀಡಿಯಾದಿಂದ ದೂರ ಇದ್ವಿ. ಈಗ ನನಗೆ ನನ್ನ ಸಿನಿಮಾ ಪ್ರಮೋಷನ್ ಮಾಡೋಕಿತ್ತು, ಸೊ ಮೀಡಿಯಾಕ್ಕೆ ನಾನು ಬಂದೆ. ಸೊ ಮ್ಯೂಚುವಲ್ ಇದು. ಈಗ ನಿಮಗೆ ನಮ್ಮ ವಿಚಾರ ತಿಳ್ಕೊಬೇಕು, ನಮ್ಮ ವಿಚಾರನ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್. ಸೊ ನಮ್ಮ ವಿಚಾರನು ಜನಗಳಿಗೆ ತಲುಪಲಿ ಅಂತ ನಮ್ದು ಇಂಟೆನ್ಷನ್. ಸೊ ನಿಮ್ಮ ಥ್ರೂನೇ ನಾವು ಅದಕ್ಕೆ ಹೋಗೋದು. ಸೊ ಆ ರೀತಿಲಿ ಆದಾಗ ಅವರಿಬ್ರು ಇಂಡಿವಿಜುವಲ್ಸ್ ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು, ಹೆಂಗಿರ್ಬೇಕು, ಮುಂದಕ್ಕೆ ಜೊತೆಲೆ ಹೋಗ್ಬೇಕಾ ಬೇಡವಾ, ಅದು ಅವ್ರು ಡಿಸೈಡ್ ಮಾಡಿ. ನಾವು ಯಾರನ್ನೂ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಸರ್. ಈಗ ನೀವು ಅಷ್ಟೇ ಈ ಚಾನಲಲ್ಲಿ ಕೆಲಸ ಮಾಡುವಾಗ ನೀವು ಡಿಸೈಡ್ ಮಾಡಿರೋದು, ನಾನು ಹೇಳಿರೋದಲ್ಲ, ಇದಕ್ಕೆ ಕೆಲಸ ಮಾಡಿ. ಸೊ ಅವ್ರವ್ರು ಡಿಸೈಡ್ ಮಾಡ್ತಾರೆ ಅವ್ರ ಲೈಫ್ನ. ಆ್ಯಂಡ್ ಇಬ್ರು ಮೆಚೂರ್ಡ್ ಇನಫ್, ಅವ್ರಿಗೆ ಗೊತ್ತು ಯಾವ್ದು ರೈಟು, ಯಾವ್ದು ರಾಂಗು, ಯಾವ್ದು ಬೇಕು, ಯಾವ್ದು ಬೇಡ ಅನ್ನೋದು. ದೇ ವಿಲ್ ಡಿಸೈಡ್. ನೀವು ಯಾರು ಸರ್ ಅದ್ರ ಬಗ್ಗೆ ಮಾತಾಡಿ? ನನ್ನ ಬಗ್ಗೆ ಕೇಳಿ ಎಲ್ಲ ಹೇಳ್ತೀನಿ. ನನ್ನ ಮಗನ ಬಗ್ಗೆ ನೀವು ಕೇಳಿ, ನನ್ನ ಜವಾಬ್ದಾರಿ ಏನು, ಅವನು 18 ವರ್ಷ ಆಗೋವರೆಗೂ, 18 ವರ್ಷ ಆದ್ಮೇಲೆ ಅವಂದೇ. ಸೊ ಆ ಥರ.